ನಾನು ಬಾಯ್ಬಿಟ್ರೆ ಪರಿಣಾಮ ನೆಟ್ಟಗಿರಲ್ಲ. ದೀಪಿಕಾ ಸುಮ್ಮನಿದ್ರೆ ಒಳ್ಳೇದು ಅಂತ ಪುಷ್ಪಮ್ಮ. ಇತ್ತೀಚೆಗೆ ನಟ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ನಟಿ ದೀಪಿಕಾ ದಾಸ್ ಅವರ ಟಾಕ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿತ್ತು. ಇದೀಗ ಪುನಃ ಈ ಮಾತಿನ ಚಕಮಕಿ ಮುಂದುವರೆದಿದೆ. ಹೌದು, ಈ ಹಿಂದೆ ಇಂಟರ್ವ್ಯೂ ಅಲ್ಲಿ ಪುಷ್ಪಮ್ಮ ನೀಡಿದ್ದ ಹೇಳಿಕೆ ದೀಪಿಕಾಗೆ ನಿದ್ದೆಗೆಡಿಸಿತ್ತು. ದೀಪಿಕಾ ಕೂಡ ಗರಂ ಆಗಿನೇ ಉತ್ತರಿಸಿದ್ರು. ಇನ್ನು ಟಾಕ್ ವಾರ್ ಮುಂದುವರೆದಂತೆ ಯಶ್ ತಾಯಿ ದೀಪಿಕಾ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ವೈಮನಸ್ಸು ಇದೆ, ಆದರೆ ಯಾವ ಕಾರಣಕ್ಕೆ ಅಂತ ನಾನು ಹೇಳಲ್ಲ. ಹೇಳಿದ್ರೆ ಪ್ರಾಬ್ಲಮ್ ಅವಳಿಗೆ, ನಮಗಲ್ಲ ಅಂತ ಪುಷ್ಪಮ್ಮ ಹೇಳಿದ್ದಾರೆ. ನಾವು ಹಾಸನ್ನಲ್ಲಿ ಸಿಗ್ತಾ ಇರ್ತೀವಿ ಬಿಡಿ, ಅದು ನಮ್ಮ ಫ್ಯಾಮಿಲಿ ವಿಷಯ. ಮಗಳಿಗೂ ಅಂತೀನಿ, ಮಗನಿಗೂ ಅಂತೀನಿ, ಅದೆಲ್ಲ ಮಾಮೂಲಿ ಎಂದಿದ್ದಾರೆ. ನಾನು ಅದನ್ನು ಈ ಮುಂಚೆಯೂ ಹೇಳಿದ್ದೇನೆ. ವೈಮನಸ್ಸು ಇದೆ, ಆದರೆ ಯಾವ ಕಾರಣಕ್ಕೆ ಅಂತ ನಾನು ಹೇಳಲ್ಲ. ಹೇಳಿದ್ರೆ ಪ್ರಾಬ್ಲಮ್ ಅವಳಿಗೆ, ನಮಗಲ್ಲ. ಅದಕ್ಕೆ ಹೇಳ್ತಾ ಇಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಇನ್ನು ಕೊತ್ತಲವಾಡಿ ಸಿನಿಮಾ ನಿರ್ಮಾಣದ ನಂತರ ಪುಷ್ಪ ಅರುಣ್ ಕುಮಾರ್ ಡಿಸ್ಟ್ರಿಬ್ಯೂಷನ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ಅನುಷ್ಕಾ ಶೆಟ್ಟಿ ಅಭಿನಯದ ಘಾಟಿ ಚಿತ್ರದ ಕರ್ನಾಟಕ ಹಕ್ಕುಗಳನ್ನು ಪಡೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪುಷ್ಪಮ್ಮ ಹೇಳಿಕೆಗೆ ದೀಪಿಕಾ ರಿಯಾಕ್ಟ್ ಮಾಡೋ ಮೂಲಕ ಟಾಕ್ ವಾರ್ ಮುಂದುವರಿಸ್ತಾರೆ ಎಂಬುದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.